ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿ NY ಚಾನೆಲ್. ಇವತ್ತು ನಾನು ಲಿವೋನ್ ಅವರ ಆ್ಯಂಟಿ ಫ್ರೀಸ್ ಸಿರಮ್ ಬಗ್ಗೆ ರಿವ್ಯೂನ ಕೊಡೋಣ ಅಂತಿದ್ದೀನಿ. ಈ ಸಿರಮ್ನ ನಾನು 2 to 3 ಇಯರ್ಸಿಂದ ಆಲ್ಮೋಸ್ಟಾಗಿ ಯೂಸ್ ಮಾಡ್ತಾ ಬಂದಿದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಸೊ ನನ್ನ ಹೇರ್ ಟೈಪ್ ಬಂದುಬಿಟ್ಟು ಫ್ರಿಝಿ ಮತ್ತು ಡ್ರೈ ಹೇರು. ನಿಮ್ಮದು ಅದೇ ಥರ ಇದ್ದರೆ ನೀವು ಯೂಸ್ ಮಾಡ್ಬೋದು ಈ ಸಿರಮ್ನ. ಸೊ ಬಟ್ಟು ಇದು ಆಲ್ರೆಡಿ ಕ್ಲೇಮ್ ಮಾಡಿರೋ ಟೈಪು ಫ್ರೀಸ್ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಇದು ಅದೇ ಥರ ರಿಸಲ್ಟು ಕೊಡುತ್ತೆ. ಸೊ ನಿಮ್ಮ ಹೇರ್ ಟೈಪ್ ಏನಾದರೂ ಡ್ರೈ ಆ್ಯಂಡ್ ಫ್ರಿಝಿ ಇದ್ದರೆ ಸೊ ಈ ಸಿರಮ್ನ ಯೂಸ್ ಮಾಡ್ಬೋದು. ಹಾಗಂತ ಸ್ಮೂತ್ ಹೇರ್ ಟೆಕ್ಚರ್ ಇದ್ದವರು ಕೂಡ ಇದನ್ನು ಯೂಸ್ ಮಾಡ್ಬೋದು, ಅದರಿಂದ ಏನೂ ಎಫೆಕ್ಟ್ ಆಗಲ್ಲ. ಆ್ಯಂಡ್ ಒಂದು ಪಾಯಿಂಟ್ನ ಆ್ಯಡ್ ಮಾಡಬೇಕು, ಇದರಲ್ಲಿ ಆಲ್ರೆಡಿ ಅವರು ಮೆನ್ಷನ್ ಮಾಡಿದ್ದಾರೆ ಆಲ್ ಟೈಪ್ ಆಫ್ ಹೇರ್ ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಆಲ್ ಟೈಪ್ ಹೇರ್ ಕೂಡ ನೀವು ಇದ್ದವ್ರು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಮೆನ್ಸ್ ಕೂಡ ಯೂಸ್ ಮಾಡ್ಬೋದು ಇದನ್ನು, ಯಾಕಂದರೆ ತುಂಬ ಚೆನ್ನಾಗಿ ಹೇರಿಗೆ ಶೈನ್ ಕೊಡುತ್ತೆ ಈ ಸಿರಮು. ಆ್ಯಂಡ್ ಯಾರಿಗೆ ರೆಗ್ಯುಲರ್ ಬೇಸಸ್ಸಲ್ಲಿ ಆಯಿಲು ಅಂದರೆ ಹೇರ್ ಆಯಿಲ್ ಯೂಸ್ ಮಾಡೋದು ಇಷ್ಟ ಆಗಲ್ಲ, ರೆಗ್ಯುಲರಲ್ಲಿ ಅಂದರೆ ನಿಮ್ಮ ರುಟೀನಲ್ಲಿ ಈ ಹೇರ್ ಸಿರಮ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು. ಆ್ಯಂಡ್ ಇದ್ರ ಟೆಕ್ಚರ್ ಬಂದುಬಿಟ್ಟು ಆಯಿಲಿ ಟೆಕ್ಚರು ಅಲ್ಲ, ಅಂದರೆ ವಾಟರ್ ಬೇಸಸ್ ಟೆಕ್ಚರು ಅಲ್ಲ. ಸೊ ಮೀಡಿಯಮ್ ಆಗಿದೆ, ಥಿನ್ ಟೆಕ್ಚರ್ ಇದೆ. ಅದು ಇದು ನೀವು ಅಪ್ಲೈ ಮಾಡಿದ ಮೇಲೆ ನಿಮಗೆ ಅದು ಆಯಿಲಿ ಫೀಲ್ ಆಗಲ್ಲ, ಓಕೆನಾ. ಆ್ಯಂಡ್ ಇದನ್ನು ಹೇಗೆ ಹಚ್ಚೋದು ಅಂತ ಹೇಳಿಬಿಟ್ಟು ಸ್ಟೆಪ್ಸ್ ಕೂಡ ಅವರು ಬಾಕ್ಸ್ ಹಿಂದ್ಗಡೆನೇ ಕೊಟ್ಟಿದ್ದಾರೆ, ಆದರೂ ನಾನು ನಿಮ್ಗೆ ಹೇಳ್ತೀನಿ. ಸೊ ನೀವೇನಾದರೂ ಹೆಡ್ ಬಾತ್ ತೊಗೊಂಡಿದ್ರೆ ಸೊ ಹೆಡ್ ಬಾತ್ ಆದಮೇಲೆ ವೆಟ್ ಹೇರ್ ಇರುತ್ತಲ್ವಾ, ಸೊ ವೆಟ್ ಹೇರ್ ಮೇಲೆ ಇದನ್ನು ಅಪ್ಲೈ ಮಾಡಬೇಕು. ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂದರೆ 2 to 3 ಡ್ರಾಪ್ಸ್ನ ನಿಮ್ಮ ಕೈಯಲ್ಲಿ ತೊಗೊಳ್ಳಿ, ಓಕೆನಾ. ಸೊ ಚೆನ್ನಾಗಿ ರಬ್ ಮಾಡಿಬಿಟ್ಟು ಆಮೇಲೆ ಇದನ್ನು ಹೇರಿಗೆ ಅಪ್ಲೈ ಮಾಡಿ. ಹೇರ್ ಅಪ್ಲೈ ಮಾಡಿ ಆದಮೇಲೆ ಸೊ ಒಂದು 5 ಮಿನಿಟ್ಸು ಇದು ಹೇರಿಗೆ ಅಬ್ಸಾರ್ಬ್ ಆಗಲಿಕ್ಕೆ ಸ್ವಲ್ಪ ಹೊತ್ತು ಬಿಡಿ. ಅದಾದಮೇಲೆ ಹೇರ್ನ ಡಿಟೆಂಗಲ್ ಮಾಡಿಬಿಟ್ಟು ನಿಮ್ಗೆ ಯಾವ ಸ್ಟೈಲ್ ಬೇಕೋ ಹೇರ್ ಸ್ಟೈಲ್ ಬೇಕೋ ಅದನ್ನು ಮಾಡ್ಕೊಳ್ಬೋದು. ಆ್ಯಂಡ್ ಇದ್ರ ಪ್ಯಾಕೇಜ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ನೋಡಿ, ಪ್ಲಾಸ್ಟಿಕ್ ಪ್ಯಾಕೇಜೇ ಮಾಡಿದ್ದಾರೆ ಇವರು. ಸೊ ನಿಮಗೂ ಈಸಿ ಆಗುತ್ತೆ ಎಲ್ಲಾದರೂ ಕ್ಯಾರಿ ಮಾಡಿಕೊಂಡು ಹೋಗಲಿಕ್ಕೆ. ಇನ್ನೊಂದು ವಿಷಯ, ನೀವೇನಾದರೂ ನನ್ನ ಚಾನೆಲಿಗೆ ಹೊಸಬ್ರಾಗಿದ್ದರೆ ಅಥವಾ ನಿಮಗೆ ಈ ವಿಡಿಯೋ ಏನಾದರೂ ತುಂಬ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನಲ್ಗೆ, ಯಾಕಂದರೆ ನಾನು ಇದೇ ಥರ ಡಿಫ್ರೆಂಟ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂನ ಮಾಡ್ತಾ ಇರ್ತೀನಿ. ನೀವು ನಮಗೆ ಸಪೋರ್ಟ್ ಕೊಟ್ಟಷ್ಟು ನಾನು ಡಿಫ್ರೆಂಟ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡಲಿಕ್ಕೆ ನನಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಂದರೆ ನೀವು ಕೂಡ ಕಮೆಂಟ್ ಮಾಡ್ಬೋದು, ಯಾಕಂದ್ರೆ ನೆಕ್ಸ್ಟ್ ಪ್ರಾಡಕ್ಟ್ನ ಯಾವ ಪ್ರಾಡಕ್ಟ್ ಬಗ್ಗೆ ರಿವ್ಯೂನ ಕೊಡಬೇಕು ಅಂಥೇಳಿ ಕಮೆಂಟ್ ಮಾಡಿ, ಆಯಿತಾ, ಮರಿಬೇಡಿ. ಆ್ಯಂಡ್ ಒನ್ ಮೋರ್ ಥಿಂಗು, ಸೊ ಈ ಸಿರಮ್ ಬಗ್ಗೆ ನಾನು ಹೇಳಿದ್ದೆ ಅಲ್ವಾ ನಿಮಗೆ, ಈ ಸಿರಮ್ನ ಯೂಸ್ ಮಾಡಿದ ಮೇಲೆ ನನ್ನ ಹೇರ್ ಹೇಗೆ ಕಾಣ್ತಿತ್ತು ಬಿಫೋರ್ ಆ್ಯಂಡ್ ಆಫ್ಟರು ಅದ್ರ ಪಿಕ್ ಕೂಡ ನಾನು ಹಾಕಿದ್ದೀನಿ. ಆ್ಯಂಡ್ ವಿಡಿಯೋ ಕೂಡ ಇದರಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಓಕೆ. ನಾನು ಇದು ಹಾನೆಸ್ಟಾಗಿ ರಿವ್ಯೂ ಕೊಡ್ತಾ ಇದ್ದೀನಿ ನಿಮಗೆ, ಯಾವುದೇ ಪೇಯ್ಡ್ ಪ್ರಮೋಷನ್ ಅಂತೂ ಅಲ್ವೇ ಅಲ್ಲ. ಸೊ ನೋಡಿ, ಕಂಪ್ಲೀಟಾಗಿ ನೋಡಿ, ವಿಡಿಯೋನ ಮಿಸ್ ಮಾಡಬೇಡಿ ಯಾವುದೇ ಪಾಯಿಂಟ್ನ. ತುಂಬ ಚೆನ್ನಾಗಿ ನಾನು ಹೇಳಿದ್ದೀನಿ. ಮಿಡಲಲ್ಲಿ ಏನಾದರೂ ಮಿಸ್ ಆಗಿರ್ಬೋದು ಗ್ಲಿಚ್ಚಿಂದ, ಸೊ ಅಡ್ಜಸ್ಟ್ ಮಾಡಿ. ಆ್ಯಂಡ್ ಪ್ಲೀಸ್ ನಿಮ್ಗೇನಾದರೂ ಇಷ್ಟ ಆದರೆ ಇದನ್ನು ಬೇರೆಯವರಿಗೂ ಶೇರ್ ಮಾಡಿ, ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.